ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತರಗತಿ ಪರೀಕ್ಷೆಗಳಲ್ಲಿ ಯಾವಾಗಲೂ ಕಡಿಮೆ ಅಂಕ ತೆಗೆಯುವ ಅಥವಾ ಫೇಲ್ ಆಗ್ತಾ ಇರುವ, ಆದರೆ ಬೋರ್ಡ್ ಎಕ್ಸಾಮ್ನಲ್ಲಿ ಏನಾದರೂ ಮಾಡಿ ಪಾಸ್ ಆಗಲೇಬೇಕು ಎಂದು ನಿರ್ಧರಿಸುವ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು. ವರ್ಷವಿಡೀ ಎಂಜಾಯ್ ಮಾಡಿ ಪರೀಕ್ಷೆ ಹತ್ತಿರ ಬರುತ್ತಿರುವಾಗ ನಾನು ಪಾಠ ಕೇಳಬೇಕಿತ್ತು, ಏನು ಮಾಡೋದು, ನಾನು ಪಾಸ್ ಆಗಬೇಕು, ಮುಂದಿನ ತರಗತಿ ಹೋಗಬೇಕು, ಒಳ್ಳೆ ಅಂಕಗಳನ್ನು ಗಳಿಸಬೇಕು, ಈ ವರ್ಷ ಗಮ್ಮತ್ತು ಮಾಡಿದ ಹಾಗೆ ಇನ್ನು ಮುಂದೆ ಯಾವತ್ತೂ ಮಾಡೋದಿಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ವರ್ಷದ ಕೊನೆಯಲ್ಲಿ ಪರೀಕ್ಷೆ ಹತ್ತಿರ ಬರುತ್ತಿರುವಾಗ ಚಡಪಡಿಸುವುದು ಇದೆ. ಕೆಲವೊಮ್ಮೆ ಅನಾರೋಗ್ಯದ ಕಾರಣದಿಂದಾಗಿ ಅಥವಾ ಕುಟುಂಬದ ನಿರ್ವಹಣೆಗಾಗಿ ಕೆಲಸಕ್ಕೆ ಹೋಗ್ತಾ ದಿನಂಪ್ರತಿ ತರಗತಿಗೆ ಹಾಜರಾಗಲು ಮನಸ್ಸಿದ್ದರೂ ಆಗದೇ ಇರುವಂಥ ವಿದ್ಯಾರ್ಥಿಗಳು ಇರುತ್ತಾರೆ. ಇಂಥವರು ವರ್ಷ ಪೂರ್ತಿ ಪಾಠ ಆಲಿಸದೆ, ಪಠ್ಯಪುಸ್ತಕವನ್ನು ಮುಟ್ಟಿ ನೋಡದೆ ಈಗ ಕೊನೆಯ ಕ್ಷಣದಲ್ಲಿ ಪರೀಕ್ಷೆ ಪಾಸಾಗೋದು ಹೇಗೆ ಎಂದು ಟೆನ್ಷನ್ ಮಾಡ್ತಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ದಿನವಿಡೀ ಆಟ, ಮೊಬೈಲ್ ಗೇಮ್, ಹಾಳು ಹರಟೆ, ಪ್ರೀತಿ, ಪ್ರೇಮ ಎಂದು ಸುತ್ತಾಡಿದ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಹತ್ತಿರ ಬರುತ್ತಿರುವಾಗ ಹೇಗೆ ಓದಲಿ ಅಂತ ತಲೆ ಕೆಡಿಸಿಕೊಳ್ಳುವವರು ಇದ್ದಾರೆ. ನಮ್ಮ ಮಕ್ಕಳು ವರ್ಷವಿಡೀ ತರಗತಿ ಪರೀಕ್ಷೆಗಳಲ್ಲಿ ಫೇಲ್ ಆಗಿ ಮರ್ಯಾದೆ ತೆಗೆದಿದ್ದಾರೆ, ಇನ್ನು ಈ ಫೈನಲ್ ಪರೀಕ್ಷೆಯಲ್ಲಿ ಫೇಲ್ ಆಗಿ ಬಂಧು ಮಿತ್ರರ ಎದುರು ನಗೆಪಾಟಲಿಗೆ ಈಡಾಗುತ್ತೇವಲ್ಲ ಎಂದು ಟೆನ್ಷನ್ ಮಾಡುವ ಪೇರೆಂಟ್ಸ್ಗಳು ಇನ್ನೊಂದೆಡೆ. ಹೌದು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋ ಕಡಿಮೆ ಅಂಕಗಳನ್ನು ತೆಗೆದು ಅಥವಾ 0 ತೆಗೆದು ವಾರ್ಷಿಕ ಪರೀಕ್ಷೆಯಲ್ಲಿ ನಾನೂ ಕೂಡ ಪಾಸ್ ಆಗಬೇಕು ಎಂದು ಪುಸ್ತಕ ಹಿಡಿದು ಟೆನ್ಷನ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮೊದಲಿಗೆ ವಿದ್ಯಾರ್ಥಿಗಳೇ, ದೃಢ ಮನಸ್ಸು ಮೊದಲಿಗೆ ಮಾಡಿಕೊಳ್ಳಿ. ಏಕೆಂದರೆ ನೀವು ಪಾಸಾಗಲೇಬೇಕು ಎಂದು ಮನಸ್ಸನ್ನು ದೃಢಗೊಳಿಸುವುದು ಅಥವಾ ಗಟ್ಟಿಗೊಳಿಸುವುದು ಕೂಡ ಬಹಳ ಮುಖ್ಯ. ಎರಡನೇ ಟಿಪ್ಸ್, ವರ್ಷವಿಡೀ ಶಾಲೆ ಕಾಲೇಜಿಗೆ ಬಂದು ಕಾಲಹರಣ ಮಾಡಿರುವುದಕ್ಕೆ ನಿಮ್ಮ ಗುರುಗಳ ಬಳಿ ನಿಮ್ಮ ಮನಸ್ಸಿನಲ್ಲೇ ಕ್ಷಮೆ ಕೇಳುತ್ತಾ ಓದಲು ಆರಂಭಿಸಿ. ಹಾಗೆ ಮೊದಲಿಗೆ ನೀವು ಟೆನ್ಷನ್ ಬಿಡಿ, ಭಯ ಬಿಡಿ, ಆತ್ಮವಿಶ್ವಾಸ ಇರಲಿ. ಕೊನೆಯ ಗಳಿಗೆಯಲ್ಲಿ ಓದಿ ಉತ್ತೀರ್ಣರಾಗಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಗಳಿಸಿ ಅಥವಾ ದೊಡ್ಡ ದೊಡ್ಡ ಪದವಿಯನ್ನು ಗಳಿಸಿರುವಂತಹ ದೊಡ್ಡ ದೊಡ್ಡ ಹುದ್ದೆಗೆ ಏರಿದ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಇವೆ ವಿದ್ಯಾರ್ಥಿಗಳೇ. ಸಿಂಗಲ್ ಡಿಜಿಟ್ ತೆಗೆಯೋದು ಉಪನ್ಯಾಸಕರಿಂದ ಸದಾ ಬೈಗಳು ಕೇಳುತ್ತಾ ನಿರ್ಲಕ್ಷ್ಯಕ್ಕೆ ಒಳಗಾದ ವಿದ್ಯಾರ್ಥಿಗಳು ಕೂಡ ಫಸ್ಟ್ ಕ್ಲಾಸ್ ತೆಗೆದ ಉದಾಹರಣೆಗಳು ನಮ್ಮ ಸುತ್ತ ಇವೆ. ಸದಾ ಒಂದಲ್ಲ ಒಂದು ತರಲೆ ಮಾಡುತ್ತಾ ತಾನೂ ಓದದೆ ಇತರ ವಿದ್ಯಾರ್ಥಿಗಳಿಗೂ ತೊಂದರೆ ಕೊಡುತ್ತಾ, ಶಿಕ್ಷಕರಿಗೂ ಕೂಡ ತೊಂದರೆ ಕೊಡುತ್ತಾ ನಾಲಾಯಕ್ ಸ್ಟೂಡೆಂಟ್. ಇಂಥ ಸ್ಟೂಡೆಂಟ್ಗಳು ತರಗತಿಗೆ ಮೊದಲು ಬಂದ ಉದಾಹರಣೆಗಳು ಎಷ್ಟೋ ಇವೆ. ಪರೀಕ್ಷೆ ನಾಳೆ ಅಂತ ಇದ್ದರೆ ಹಿಂದಿನ ರಾತ್ರಿ ಇಡೀ ನಿದ್ದೆಗೆಟ್ಟು ಓದಿ ಪರೀಕ್ಷೆಗಳ ನಡುವೆ ಸಿಕ್ಕಿದ ರಜೆಯೆಂದು ಪೂರ್ಣ ಮನಸ್ಸಿಟ್ಟು ಓದಿದ ವಿದ್ಯಾರ್ಥಿಗಳು ಅದೆಷ್ಟೋ ಇದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಅಂಥ ವಿದ್ಯಾರ್ಥಿಗಳು ಪಾಸಾಗಲೇಬೇಕು ಎಂದು ನಿರ್ಧರಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಇವತ್ತು ಕೊಡ್ತಾ ಇದ್ದೇನೆ. ಓದಲು ಪ್ರಾರಂಭಿಸುವ ಮೊದಲು ಕನಿಷ್ಠ 5 ವರ್ಷಗಳ, ಗರಿಷ್ಠ 10 ವರ್ಷಗಳ ಪ್ರಶ್ನೆ ಪತ್ರಿಕೆಗಳ, ಅದು ಕೂಡ ಪ್ರತಿ ವಿಷಯಕ್ಕೂ ಕೂಡ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆಯಲ್ಲಿ, ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡಿರಿ. ಏಕೆಂದರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಇವಿಷ್ಟೇ ನಿಮ್ಮ ಬಳಿ ಇರುವಂಥದ್ದು. ನೋಟ್ಸ್, ಡೈಜೆಸ್ಟ್, ಟೆಕ್ಸ್ಟ್ ಬುಕ್ ಇವೆಲ್ಲ ಬೇಡವೇ ಬೇಡ. ಏಕೆಂದರೆ ನಿಮ್ಮ ಬಳಿಯಲ್ಲಿ ಸಮಯವಿಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಕ್ವಶ್ಚನ್ ಪೇಪರ್ ಇದೆ ನೋಡಿ, ಅದನ್ನು ಈಗ ನೀವು ಸರಿಯಾಗಿ ಗಮನಿಸ್ತಾ ಹೋಗಿ. ಯಾವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿವೆ ಎಂಬುದನ್ನು ಮೊದಲಿಗೆ ಗಮನಿಸಿ, ರಿಪೀಟ್ ಆದ ಪ್ರಶ್ನೆಗಳನ್ನು ಟಿಕ್ ಹಾಕಿಕೊಳ್ಳಿ. ಅದರಲ್ಲಿಯೂ ಕೂಡ ಪಾಸ್ ಆಗಲು ಯಾವುದನ್ನು ಓದಬೇಕು ಎಂಬುದನ್ನು ನೀವೀಗ ಮನಸ್ಸಿನಲ್ಲೇ ಯೋಚಿಸಿಕೊಳ್ಳಬೇಕು. ಉದಾಹರಣೆಗೆ ಬಹು ಆಯ್ಕೆಯ ಪ್ರಶ್ನೆ, ಹಾಗೆ ಬಿಟ್ಟ ಶಬ್ದ ತುಂಬಿರಿ, ಹೊಂದಿಸಿ ಬರೆ, ಇವುಗಳಿಗೆಲ್ಲ ಉತ್ತರಿಸಬೇಕಾದರೆ ಮೊದಲು ನೀವು 1 ಅಂಕಗಳ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಅದಕ್ಕೆ ಮೊದಲು ಉತ್ತರಗಳನ್ನು ಒಂದು ರಫ್ ಬುಕ್ನಲ್ಲಿ ಬರೆದಿಟ್ಟುಕೊಳ್ಳಿ. ಅದು ಕೂಡ ನೀವೀಗ ನಿಮ್ಮ ಕೈಯಲ್ಲಿ
ಏನು ಪಾಸಿಂಗ್ ಪ್ಯಾಕೇಜ್ ಅನ್ನುವಂಥ ಒಂದು ಉತ್ತರ ಸಮೇತ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಸಮೇತ ಒಂದು ಪುಸ್ತಕ ಸಿಗ್ತದೆ. ಅದನ್ನು ಮೊದಲು ಖರೀದಿಸಿಕೊಳ್ಳಿ. ಆ ಪ್ರಶ್ನೆ ಪತ್ರಿಕೆಯನ್ನು ನೀವೀಗ ಸಾಲ್ವ್ ಮಾಡ್ತಾ ಹೋಗಬೇಕಾಗ್ತದೆ. ನಿಮ್ಮ ಉದ್ದೇಶ ಒಂದೇ, ಈಗ ಬೋರ್ಡ್ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು. ಅದಕ್ಕಾಗಿ ಯಾವ ಪಾಠದಿಂದ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗುತ್ತದೆಯೋ ಆ ಪ್ರಶ್ನೆಗಳಿಗೆ ನೀವೀಗ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಿ. ಹಾಗೆ ಸಾಲ್ವ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಇದೆಲ್ಲ ಮೊದಲೇ ನಾನು ಹೇಳಿದ್ದೇನೆ, ಅದನ್ನು ಖರೀದಿಸಿಕೊಳ್ಳಿ. ಇನ್ನು ಎರಡನೇ ಟಿಪ್ ಹೇಳ್ತಾ ಇದ್ದೇನೆ. ಯಾವುದೆಂದರೆ, ನಿಮ್ಮ ಕೈಯಲ್ಲಿರುವಂತಹ ಮೊಬೈಲನ್ನು ದೂರದಲ್ಲಿಡಿ ಅಥವಾ ಸ್ವಿಚ್ ಆಫ್ ಮಾಡಿ. ಈ ಮೊಬೈಲ್ನಲ್ಲಿರುವ ಗೇಮ್ಗಳೇ ನಿಮ್ಮನ್ನು ಪಾಠ ಕೇಳದಂತೆ, ತರಗತಿಗೆ ಹೋಗದಂತೆ, ನಿಮ್ಮ ಗೆಳೆಯ ಅಥವಾ ಗೆಳತಿಯರೊಂದಿಗೆ ತಿರುಗಾಡುವಂತೆ ನಿಮ್ಮ ಸಮಯವನ್ನು ಹಾಳು ಮಾಡಿದ ಆ ಮೊಬೈಲನ್ನು ನಿಮ್ಮ ಕಣ್ಣಿಂದ ದೂರ ಇಟ್ಟುಬಿಡಿ. ಅಲ್ಲದೆ ಬೋರ್ಡ್ ಎಕ್ಸಾಮ್ನಲ್ಲಿ ಹೇಗಾದರೂ ಪಾಸ್ ಮಾಡಲೇಬೇಕು ಎಂಬ ನಿರ್ಧಾರವನ್ನು ನೀವು ಮಾಡಿರುವುದರಿಂದ ಆ ಮೊಬೈಲನ್ನು ದೂರ ಇಡಲೇಬೇಕು. ಇನ್ನು ನಿಮ್ಮ ಫ್ರೆಂಡ್ಸ್, ಅವರೂ ಕೂಡ ಕಡಿಮೆ ಅಂಕಗಳನ್ನು ತೆಗೆಯುವವರಾದರೆ ಪರೀಕ್ಷೆ ಮುಗಿಯುವವರೆಗೂ ಅವರಿಂದ ದೂರವಿರಿ, ಅವರ ಸಂಪರ್ಕದಿಂದ ದೂರವಿರಿ. ನಿಮ್ಮ ಸ್ನೇಹಿತರಿದ್ದಾರಲ್ಲ, ಅವರು ಪರೀಕ್ಷೆಯಲ್ಲಿ ಫೇಲ್ ಆದರೆ, ನೀವು ಫೇಲ್ ಆದರೆ ಅವರು ಅಳೋದಕ್ಕೆ ಬರೋದಿಲ್ಲ. ಇದು ನಿಮ್ಮ ಜ್ಞಾಪಕದಲ್ಲಿ ಇರಲಿ. ಇನ್ನು ನಾನು ಮೊದಲೇ ಹೇಳಿದೆಲ್ಲ ಪಾಸಿಂಗ್ ಪ್ಯಾಕೇಜ್ ಅಂತ. ಆ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಬಹಳ ಸರಳವಾಗಿ ಕಡಿಮೆ ಸಾಲುಗಳಲ್ಲಿ ಬಹಳ ಬೇಗ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಪ್ರಶ್ನೆಗಳ ಉತ್ತರ ಸಮೇತ ಇರುವ ಆ ಪುಸ್ತಕವನ್ನು ನೀವು ಓದಿಕೊಳ್ಳಬೇಕು. ಅದನ್ನು ಓದಿದರೆ ಮಾತ್ರ ಖಂಡಿತ ಪಾಸಾಗ್ತೀರಿ. ಇನ್ನು ನಿಮಗೆ ಕೊನೆಯ ಇನ್ನೊಂದು ಟಿಪ್ಪನ್ನು ಹೇಳ್ತೇನೆ. ನಿಮಗೆ ನೀವೇ ಚಾಲೆಂಜ್ ಹಾಕಿಕೊಳ್ಳಿ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿಯೇ ಮಾಡುತ್ತೇನೆ ಎಂಬ ಛಲವಿದ್ದಲ್ಲಿ ನಮ್ಮ ಮೆದುಳು ಅದಕ್ಕೆ ಸರಿಯಾಗಿ ವರ್ತಿಸುತ್ತದೆ. ಹಾಗೆಯೇ ಪಾಸ್ ಆಗಿಯೇ ಆಗುತ್ತೇನೆ ಎಂದು ನಿಮಗೆ ನೀವೇ ಚಾಲೆಂಜ್ ಹಾಕಿಕೊಂಡಲ್ಲಿ ಆಗ ಓದುವುದು ನಿಮಗೆ ಇಷ್ಟವಾಗುತ್ತಾ ಹೋಗುತ್ತದೆ. ಎಷ್ಟು ಕೂಡ ಓದಬಹುದು, ಓದುತ್ತಾ ಹೋಗಿ. ಟಿವಿ, ಹರಟೆ ಹೊಡೆಯುವಂಥದ್ದು, ಮೊಬೈಲ್, ಜಂಕ್ ಫುಡ್, ನಿದ್ದೆ ಇವನ್ನೆಲ್ಲ ಈಗ ಕಡಿಮೆ ಮಾಡಿ. ಏಕೆಂದರೆ ಇದೆಲ್ಲವನ್ನು ನೀವು ಕಾಲೇಜಿಗೆ ಹೋಗುವಾಗ ಮಾಡಿದ್ದೀರಿ, ಸಾಕಷ್ಟು ಮಾಡಿದ್ದೀರಿ. ಆದ್ದರಿಂದಲೇ ನಿಮಗೆ ಕಡಿಮೆ ಅಂಕಗಳು ಬಂದಿರೋದು. ಹಾಗಾಗಿ ಈಗ ನಿಮಗೆ ಓದು ಮಾತ್ರ ಮುಖ್ಯ. ಅದರೊಂದಿಗೆ ಇನ್ನೊಂದು ಟಿಪ್, ಸಣ್ಣ ವ್ಯಾಯಾಮ ಮಾಡಿ. ಸಣ್ಣ ವ್ಯಾಯಾಮವನ್ನು ಮಾಡಿ ನೀರು ಕುಡಿಯಿರಿ. ನಿದ್ದೆ ಬರುವಂತಾದರೆ ಓದುತ್ತಿರುವಲ್ಲಿಂದ ಎದ್ದು ಮುಖವನ್ನು ತೊಳೆಯಿರಿ. ಮತ್ತೆ ಮತ್ತೆ ಓದಲು ಕುಳಿತುಕೊಳ್ಬೇಕು. ಈಗ ನಿಮಗೆ ನೀವೇ ಗುರು, ನಿಮಗೆ ನೀವೇ ಮಾರ್ಗದರ್ಶಕ, ನಿಮಗೆ ನೀವೇ ಬೆಳಕು. ಬೋರ್ಡ್ ಪರೀಕ್ಷೆ ನಡೀತಾ ಇರ್ತದೆ, ಮಧ್ಯೆ ಮಧ್ಯೆ ನಿಮಗೆ ರಜೆ ಕೂಡ ಇರ್ತದೆ. ಏನಾದರೂ ಡೌಟ್ ಉಂಟು ಅಂತ ತಿಳ್ಕೊಳ್ಳಿ. ಆಗ ಏನು ಮಾಡಬೇಕು, ನೀವು ನಿಮ್ಮ ಲೆಕ್ಚರರ್ಸ್ ಯಾರಿದ್ದಾರೆ ಅವರ ಹತ್ತಿರ ಕೇಳಿಕೊಳ್ಳಿ. ಲೆಕ್ಚರರ್ ನಿಮ್ಮ ಮಾತಿಗೆ ಸಿಗುವುದಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ನೀವೇನು ಮಾಡಬೇಕು, ನಿಮ್ಮ ಹತ್ತಿರ ಪ್ರಶ್ನೆ ಪತ್ರಿಕೆ ಇದೆ, ಪಾಸಿಂಗ್ ಪ್ಯಾಕೇಜ್ ಇದೆ, ಅದನ್ನು ಮತ್ತೆ ಮತ್ತೆ ಓದುತ್ತಾ ಹೋಗಿ. ಹಾಗಾಗಿ ನಾನು ಹೇಳಿದ್ದು, ನಿಮಗೆ ನೀವೇ ಗುರು ಆಗಬೇಕು, ನಿಮಗೆ ನೀವೇ ವಿದ್ಯಾರ್ಥಿ ಆಗಬೇಕು, ಇನ್ನು ನಿಮಗೆ ನೀವೇ ಮಾರ್ಗದರ್ಶಕನಾಗಬೇಕು. ಏಕೆಂದರೆ ಓದಬೇಕು ಅಥವಾ ಭವಿಷ್ಯ ನಿಮ್ಮದು ಚೆನ್ನಾಗಿರಬೇಕು ಅಂತ ಇದ್ದರೆ ನಿಮಗೆ ನೀವೇ ದಾರಿಯನ್ನು ಮಾಡಿಕೊಳ್ಬೇಕು, ನಿಮಗೆ ನೀವೇ ಮಾರ್ಗದರ್ಶಕರಾಗಬೇಕು. ಯಾಕಂದರೆ ಶಿಕ್ಷಕರು ಬುದ್ಧಿ ಹೇಳುವಾಗ ಅಥವಾ ಉಪದೇಶ ಮಾಡುವಾಗ ಕೇಳುವ ಮನಸ್ಸು ಆವತ್ತು ನಿಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ಈಗ ನಿಮಗೆ ನೀವೇ ಮಾರ್ಗದರ್ಶನ ಮಾಡಿಕೊಳ್ಬೇಕು. ಸಾಧ್ಯವಾದರೆ ಮಾತ್ರ, ಅದೇ ನಾನು ಹೇಳಿದೆ ಅಲ್ಲ, ಉಪನ್ಯಾಸಕರಿಗೆ, ಶಿಕ್ಷಕರಿಗೆ ಫೋನ್ ಮುಖಾಂತರವೋ ಅಥವಾ ಅವರ ಬಳಿಗೆ ಹೋಗಿ ನಿಮಗೆ ಬಂದಿರುವಂತಹ ಡೌಟ್ ಏನಿದೆ ಅದನ್ನು ಪರಿಹರಿಸಿಕೊಳ್ಳಿ. ಈಗ ನಿಮಗೆ ನೀವೇ ಜ್ಯೋತಿ ಆಗಬೇಕು ಅಂದರೆ ನಿಮಗೆ ನೀವೇ ಬೆಳಕಾಗಬೇಕು. ನಿಮ್ಮ ಹತ್ತಿರ ಇರುವಂಥ ಈ ಪಾಸಿಂಗ್ ಪ್ಯಾಕೇಜ್ ಮಾತ್ರ ಓದಿ. ಹೊಸ ವಿಚಾರಗಳನ್ನು ಕಲಿಯಲು ಹೋಗಬೇಡಿ. ಇಲ್ಲ ಸಲ್ಲದ ಗೈಡ್ಗಳನ್ನು ಓದುತ್ತಾ ಸಮಯ ಹಾಳು ಮಾಡದಿರಿ. ಈಗ ನಿಮ್ಮ ದೃಷ್ಟಿ ಪಾಸ್ ಮಾತ್ರ ಆಗಿರಬೇಕು ಅನ್ನೋದರಿಂದ ನಾನು ಖಂಡಿತ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಿ.
ನೀವು ಉರಿಸುವ ಜ್ಯೋತಿ ನಿಮಗೆ ಬೆಳಕನ್ನು ನೀಡಬೇಕು. ಯಾವುದೇ ರೀತಿಯಲ್ಲೂ ಆತ್ಮವಿಶ್ವಾಸ ಕಳೆದುಕೊಳ್ಳದಿರಿ. ಸ್ವಪ್ರಯತ್ನ ಮಾಡಿ. ಆ ಪ್ರಯತ್ನಕ್ಕೆ ಉತ್ತೀರ್ಣತೆ, ಪಾಸ್ ಅನ್ನುವ ಯಶಸ್ಸು ಬಂದೇ ಬರುತ್ತದೆ. ಖಂಡಿತವಾಗಿಯೂ ಬರುತ್ತದೆ. ಉತ್ತಮ ಅಂಕ ಗಳಿಸುವ ವಿದ್ಯಾರ್ಥಿಗಳ ಜೊತೆ ನೀವು ಮುನ್ನಡೆಯಿರಿ. ಶುಭವಾಗಲಿ. ಶುಭವೇ ಆಗುತ್ತದೆ.